ಗಾಯ್ಸ್ ರಘು ವೈನ್ಸ್ ಥರ ಕಾಣ್ತಿರ್ಬೋದು. ಗಾಯ್ಸ್ ಈಗ ಸ್ಕ್ವಿಡ್ ಗೇಮ್ ಬಂದಿದೆ ಸೀಸನ್ 2. ಹೆಂಗಿದೆ ಅಂತ ನೋಡಬೇಕು ಅಂತ ಇದ್ದೆ. ಈಗ ನೋಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಬಟ್ 7 ಸೀಸನ್ ಎಲ್ಲ ನೋಡೋದು ಸ್ವಲ್ಪ ಕಷ್ಟನೇ, ಒಟ್ಟಿಗೆ ನೋಡಿ ರಿವ್ಯೂ ಎಲ್ಲ ಮಾಡೋದು. ನಾನು ಬೇರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಮಿಥುನ್ ಅನಾಲಿಸಿಸ್ ಅಂತ. 7 ಎಪಿಸೋಡ್ ಎಲ್ಲ ನನ್ನ ಕೈಯಲ್ಲಿ ಆಗಲ್ಲ. ಈ ಚಾನಲ್ ಈಗ ಹೆಂಗೆ ಕಂಟಿನ್ಯೂ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಸೀಸನ್ ನೋಡಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಸ್ಕ್ವಿಡ್ ಗೇಮ್ ಯಾರು ನೋಡಿಲ್ಲೋ ಅವ್ರಿಗೆ ಹೇಳ್ತೀನಿ, ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಂದರೆ ಏನೋ ಒಂದು ಗೇಮ್ ಇರುತ್ತೆ, ಆ ಗೇಮ್ ಒಳಗೆ ಅಂದರೆ ಪೂರ್ತಿ ಸಿಟಿ ಥರ ಮಾಡಿರ್ತಾರೆ. ಅದ್ರದ್ದು ಒಂದೇ ಒಂದು ಡೋರ್ ಇರುತ್ತೆ, ಅದ್ರೊಳಗೆ ದುಡ್ಡು ಕೊಟ್ಟು ಅಂದರೆ ಆಚೆ ಯಾರು ನಿರಾಶಾವಾದಿಗಳು ಇರ್ತಾರೋ ಅವ್ರನ್ನ ಇಟ್ಕೋತಾರೆ. ಯಾರು ಗೇಮ್ ನಡೆಸೋರು ಅವ್ರನ್ನ ಸ್ವಲ್ಪ ದುಡ್ಡಿನ ಆಸೆ ತೋರಿಸ್ತಾರೆ. ನೀವು ಈ ಥರ ಒಂದು ಗೇಮ್ ಇದೆ, ಅಲ್ಲಿ ಹೋಗಿ ಆಟ ಆಡಿದ್ರೆ ನೀವು ಗೆದ್ದರೆ ನಿಮಗೆ ಎಷ್ಟೋ ಕೋಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ. ಅವು ಪಾಪ ದುಡ್ಗರವು ನನ್ನ ಮಗನವು ಬೇರೆ ಇನ್ನೇನು ಮಾಡೋಕ್ಕೇನು ಕೆಲಸ ಅಂತ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಇವ್ರು ಹಿಡಿಯೋದು ಅಂಥವ್ರನ್ನೇ. ಅವ್ರು ಒಳಗೆ ಹೋಗ್ತಾರೆ. ಅವನೊಬ್ಬ ಬಂದು ಕಾರ್ಡ್ ಕೊಡ್ತಾನೆ, ನಿಂಗೆ ಬೇಕು ಅಂದರೆ ಫೋನ್ ಮಾಡು ಅಂತ. 2 ದಿನ ಕಾಯ್ತವೆ ಇವು. ಆಮೇಲೆ ಯಾಮಾರಿ ಫೋನ್ ಮಾಡೇ ಬಿಡ್ತಾರೆ, ಇಷ್ಟೊಂದು ದುಡ್ಡು ಐತಲ್ಲ ಆ ಆಸೆಗೆ. ಆಮೇಲೆ ಅದರೊಳಗೆ ಹೋಗ್ತಾರೆ. ಅದರಲ್ಲಿ ಹೆಂಗೆ ಅಂತಂದರೆ ಗೇಮ್ಸ್ ಆಟ ಆಡಿಸ್ತಾರೆ. ಫಸ್ಟು ಒಂದು 500 ಕಂಟೆಸ್ಟೆಂಟ್ ಬಂದಿರ್ತಾರೆ. ಫಸ್ಟ್ ಗೇಮ್ ಆಟ ಆಡಿಸ್ತಾರೆ. ಫಸ್ಟ್ ಗೇಮಲ್ಲೆಲ್ಲ ಹೆಂಗೆ ಅಂತಂದರೆ ಒಂದೊಂದು ಗೇಮಲ್ಲೂ ಸಾಯಿಸೋ ಥರ. ಫಸ್ಟ್ ಗೇಮಲ್ಲಿ ಯಾರು ಸಾಯ್ತಾರೆ, ಯಾರು ಬದುಕ್ತಾರೆ, 500 ಜನದಲ್ಲಿ ಮಿನಿಮಮ್ ಒಂದು 200-300 ಜನರನ್ನು ಸಾಯಿಸಾಕ್ತಾರೆ. ಆ ಥರ ಗೇಮೇ ಇರುತ್ತದು. 2ನೇ ಗೇಮ್ ಬರೋ ಅಷ್ಟು ಒಂದು 200 ಜನ ಮಿಕ್ಕಿರ್ತವೆ. ಅಷ್ಟರಲ್ಲಿ ಗೊತ್ತಾಗ್ಬಿಡ್ತೀವಿ, ಓಹೋ ಈ ಥರ ಗೇಮ್ ಇದು ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲಿ ಎದುರುಗಡೆನೇ ನಿಮಗೆ ತೋರಿಸಿರ್ತಾರೆ ದೊಡ್ಡ ದುಡ್ಡಿನ ರಾಶಿ ಇದು, ಒಂದು ಪೂರ್ತಿ ಒಂಥರ ಗ್ಲಾಸಿಂದ ಇದೆ, ಶೋರೂಮ್ ಥರನೇ ಪೂರ್ತಿ ದುಡ್ಡು. ಅದರಲ್ಲಿ ಗೆದ್ದವನಿಗೆ ಇದು ಅಂತ ಅಂದ್ಬಿಟ್ಟು ತೋರಿಸಿರ್ತಾರೆ. ನಮಗನು 200 ಜನ ಬದುಕಿರ್ತಾವಲ್ಲ, ಅದರ ಒಂದು 20-30 ಜನ ಅದರಲ್ಲಿ ಕ್ವಿಟ್ ಮಾಡಿಬಿಡ್ತಾರೆ, ಬೇಡಾಗರು ನಮ್ಮ ಜೀವನ ಸಾಕು ಅಂತ. ಹಾಗೆ ಕಂಟಿನ್ಯೂ ಆಯ್ತಾ ಲಾಸ್ಟಿಗೆ ಒಬ್ಬ ವಿನರ್ ಅಂತ ತೋರಿಸ್ತಾರೆ. ಅದರಲ್ಲಿ ಏನೋ ಟ್ವಿಸ್ಟು ಟರ್ನ್ಸು ಆ ಥರ. ಸೀಸನ್ 2 ಮಾಡಿದ್ದಾರೆ. ಈ ಸಲ ಏನೋ ಮೋಸ್ಟ್ಲಿ ಇನ್ನೇನು ಲಾಸ್ಟ್ ಟೈಮೇ ಡಿಫ್ರೆಂಟ್ ಇತ್ತು. ಈ ಸಲ ಡಿಫ್ರೆಂಟ್ ಅಂತ ಏನು ಇರೋಲ್ಲ, ಯಾಕೆಂದರೆ ಜನಗಳು ನೋಡಿದ್ದಾರೆ ಸೇಮ್ ಟು ಸೇಮ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸ್ವಲ್ಪ ಏನೋ ಗೇಮ್ಸು ಡಿಫ್ರೆಂಟ್ ಇರುತ್ತೆ ಅಂತ. ಈ ಸಲ ನನ್ನ ಪ್ರಕಾರ ಸ್ವಲ್ಪ ಡ್ರಾಮಾ ಮಿಕ್ಸ್ ಮಾಡಿರ್ತಾರೆ. ಏನೋ ಇಲ್ಲ ಅದರಲ್ಲಿ ಬೇರೆ ಬಂದವನೇ ಬರ್ತೀಯಾನೆ, ಸೊ ಈ ಗೇಮ್ನ ತಡಿಬೇಕು ಅಂತ ಏನೋ ಒಂದು ಆ ಥರ ಒಂದೇನೋ ಆಟ ಆಡಿರ್ತಾನೆ. ನೋಡ್ಬೇಕು, ಈಗ ನೋಡ್ಬಿಟ್ಟು ಹೇಳ್ತೀನಿ ಬ್ರೋ ಆಯ್ತಲ್ಲ.